NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನೀವು ಬನ್ನಿ ಸರ್. ಈಗ ಚೂರು ಕತ್ತೈತಿ ಹಂಗೇನ. ನೋಡಿ, ಶ್ರೀಕಾರ ಬರೀಬೇಕು ಅಂದ್ರೆ ಶ್ರೀಕಾರ ಬಾಯಲ್ಲಿ ಹೇಳ್ತಾ ಇರಬೇಕು. ನಾನು ಒಂದ್ಸರಿ ಹೇಳ್ತೀನಿ, ಇವಾಗ ಹೇಳ್ಬೇಕು, ನಂತರವಾಗಿ ಬರೆಸ್ಬೇಕು. ಶ್ರೀಕಾರ ಶ್ರೀ ದದಾನ ಶ್ರೀ ಅಥ ಓಂ ಶ್ರೀ ಮಹಾ ಅಂತ ಬರೀಬೇಕಲ್ಲಿ. ಮಹಾ ಸರಸ್ವತ್ಯೈ ನಮಃ ಅಂತೇಳಿ 3 ಸಾರಿ ಬರೀಬೇಕು. ಮಹಾ ನೋಡಿ, ಪೋಷಕರು ಜೋರಾಗಿ ಹೇಳ್ಬೇಕು. ಮಹಾ ಸರಸ್ವತ್ಯೈ ನಮಃ. ಮಹಾ ಮಹಾ ನಮಃ. ನೋಡಿ, 4ನೇದಾಗಿ ಮಹಾ ಬುಧಗ್ರಹಾಯ ನಮಃ, ಬುಧಾಯ ನಮಃ ಅಂತ ಬರೀಬೇಕು. ಓಂ ಬುಧಾಯ ಮಾತ್ರ ಸಾಧ್ಯವಾಗುವುದು. ನಂತರವಾಗಿ ಗುರುಗಳ ಅನುಗ್ರಹವೂ ಇರಬೇಕು ಅಂತ ಹೇಳಿದ್ದಾರೆ. ಮಹಾ ಗುರವೇ ನಮಃ ಅಂದ್ರೆ ಅಕ್ಷರಾಭ್ಯಾಸದ ಈ 5 ಕೂಡ ಪ್ರಾಕೃತಿಕ ಸಮತೋಲನದಿಂದ ಇವತ್ತು ಸರಿಯಾಗಿ ಮಳೆ ಬೆಳೆ ಆಗಲ್ಲ ಮತ್ತು ಉಷ್ಣಾಂಶ ಹೆಚ್ಚಾಗ್ತಕ್ಕಂಥದ್ದು ಇವೆಲ್ಲ ಅದರಿಂದ ನಾವು ದೂರದೃಷ್ಟಿಯಿಂದ ನಮ್ಮ ರೈತಾಪಿ ಜೀವನ ಚೆನ್ನಾಗಿರಬೇಕು ಅಂತಂದರೆ ನಾವು ಮರಗಿಡಗಳನ್ನು ಸಾಧ್ಯವಾದಷ್ಟು ಎಷ್ಟು ಅವರ ಜಮೀನುಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಆ ಮರಗಿಡಗಳನ್ನು ನೆಡೆಸ್ತಕ್ಕಂಥ ಕೆಲಸವನ್ನು ಮಾಡಿ ಆ ವಾಯು ಮಾಲಿನ್ಯವನ್ನು ತಡೆದು ಆ ಮುಖಾಂತರ ನಮಗೆ ಹೆಚ್ಚಿಗೆ ಮಳೆ ಬೆಳೆ ಆಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾರ್ಥನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ
ನಮ್ಮನ್ನು ಕರೆಸಿ ಒಂದು ಪೂರ್ವಾಶ್ರಮದ ಒಂದು ಇದನ್ನು ಸನ್ನಿವೇಶವನ್ನು ದೃಶ್ಯವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಮಕೃಷ್ಣವರಿಗೆ ಮತ್ತು ಈ ಶಾಲೆಯ ಎಲ್ಲ ಉಪಾಧ್ಯಾಯರುಗಳಿಗೆ ಅಭಿನಂದಿಸ್ತಾ ವಂದಿಸ್ತಾ ಈ ಸಂದರ್ಭದಲ್ಲಿ ನಮಗೆ ತುಂಬ ಸಂತೋಷದಿಂದ ಈ ಮಾತು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಆತ್ಮ ಸ್ವಾಮಿಯವರ ದಿವ್ಯ ಚೇತನಕ್ಕೆ ಶತಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ಜ್ಞಾನಾಂಕುರ ಮತ್ತು ಅಕ್ಷರಾಭ್ಯಾಸದ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ ನಿಮ್ಮೆಲ್ಲರಿಗೂ ಕೂಡ ಸಲಹೆ ಸೂಚನೆ ಕೊಟ್ಟಿರುವಂಥ ಮಾಜಿ ಶಾಸಕರಾದಂಥ ಪ್ರಕಾಶಣ್ಣವರೇ, ಹಾಗೆ ಹಿರಿಯ ಪತ್ರಕರ್ತ ಸಮಿತಿಯಾದಂಥ ಅರ್ಚಣ್ ತಿಲಕರವರೇ, ನೀಲಕಂಠಣ್ಣವರೇ, ಶ್ರೀನಿವಾಸ್ ಅವರೇ, ಉಮೇಶ್ ಅಣ್ಣವರೇ, ಹಾಗೆಯೇ ಮನು ಮತ್ತು ನಮ್ಮ ಮಹೇಶ್ ಅವರೇ, ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡೋದಕ್ಕೆ ಇರುವಂಥ ಎಲ್ಲ ಪೋಷಕ ಬಂಧುಗಳು ಭಾಳ ಮುಖ್ಯ. ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಸೂಚನೆ ಕೊಡ್ಬೋದು, ಆದರೆ ಸಿದ್ಧತೆಗಳು ಮಾಡ್ಕೊಂಡು ಬರ್ತಕ್ಕಂಥವ್ರು ನೀವು. ಹಾಗಾಗಿ ನಮ್ಗೆ ಯಾವ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಅಂದರೆ ಪೋಷಕ ಬಂಧುಗಳು. ಹಾಗಾಗಿ ಏಲಗಿರಿ ಶಾಖೆನಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡಿದ್ರೂ ಕೂಡ ಈ ಭಾಗದ ಪೋಷಕರು ಬಹಳ ಚೆನ್ನಾಗಿ ಮಕ್ಕಳ ಜೊತೆ ಸ್ಪಂದಿಸಿ ನಮ್ಮ ಶಿಕ್ಷಕರು ಏನು ಹೇಳಿರ್ತಾರೆ ಅದನ್ನು ಗಮನಿಸ್ಕೊಂಡು ಅದನ್ನು ಅನುಚಿತವಾಗಿ ನಡೆಸ್ಕೊಳ್ಳುವಂಥ ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದ್ರಿ. ಹಾಗಾಗಿ ಈ ಶಾಲೆ ಪ್ರಾರಂಭ ಆದ ದಿನದಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷದ ರಿಸಲ್ಟ್ ನಿಮಗೆಲ್ಲ ಗೊತ್ತಿದೆ, 100%ಗಿಂತ ಕಮ್ಮಿ ಯಾವತ್ತೂ ಬರಲಿಲ್ಲ. ಇನ್ನೊಂದು ಮಾಡಲಿಕ್ಕೆ ಒಂದು ಸೂಕ್ತವಾದ ವಾತಾವರಣ ಇರತಕ್ಕಂಥ, ಅದರ ಜೊತೆಗೆ ಪೂರಕವಾಗಿ ವಿದ್ಯಾರ್ಥಿನಿಯನ್ನು ನಡೆಸ್ತಕ್ಕಂಥ ಮಾಡಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಒಂದು ಶ್ಲಾಘನೀಯವಾದಂಥ ವಿಚಾರ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಆಧುನಿಕತೆಯ ಸ್ಪರ್ಶದಿಂದ ವಿದ್ಯಾಭ್ಯಾಸ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ನಾವು ಗುರುಕುಲಾಶ್ರಮ ಆಶ್ರಮಗಳಲ್ಲಿ ಯಾವ ರೀತಿ ವಿದ್ಯೆಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದರು, ಆ ಒಂದು ವಾತಾವರಣವನ್ನು ನಿರ್ಮಿಸಿರ್ತಕ್ಕಂಥ ನಮ್ಮ ರಾಮಕೃಷ್ಣಗೌಡರಿಗೆ ನಿಜಕ್ಕೂ ಈ ವಿಚಾರದಲ್ಲಿ ಅಭಿನಂದನೆ ಗೌರವವನ್ನು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಇವತ್ತು ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೆ ಪೋಷಕರ ಜೊತೆಗೆ ಪದ್ಧತಿಗಳನ್ನು ಕೂರಿಸಿ ಆ ಮಕ್ಕಳಿಗೆ ಒಂದು ಸರಸ್ವತಿಯ ಅನುಗ್ರಹಗಳ ಮುಖಾಂತರ ಒಂದು ಎಲ್ಲರಿಗೂ ಒಂದು ವಿದ್ಯಾ ಬೋಧನೆಯನ್ನು ಪ್ರಾರಂಭಿಕವಾಗಿ ಮಾಡಿಸ್ತಕ್ಕಂಥ ಕೆಲಸವನ್ನು ಅವರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಮಾಡಿಸಿರ್ತಕ್ಕಂಥದ್ದು ನಿಜಕ್ಕೂ ಹಳೆ ಕಾಲದ ಗುರುಕುಲಾಶ್ರಮಗಳ ಒಂದು ನೆನಪಿಗೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳಿದ ಪರೀಕ್ಷೆ ಮಾಡೋದು ನೀವೇ ನಾವು. ಹಾಗಾಗಿ ನಮ್ಮ ಮಕ್ಕಳು ಪ್ರಾಮಾಣಿಕವಾಗಿ ಬರೀತಾರೆ ಅಂದರೆ ಬಹುಶಃ ನಮ್ಮ ಶಿಕ್ಷಕರು ತಯಾರು ಮಾಡೋದು, ಇದ್ರ ಜೊತೆಗೆ ಮಕ್ಕಳುಗಳು ತುಂಬ ಚೆನ್ನಾಗಿ ಅಧ್ಯಯನಶೀಲರಾಗೋದು, ಇದ್ರ ಜೊತೆಗೆ ಪೋಷಕರ ಗಮನ ಭಾಳ ಮುಖ್ಯ. ಯಾವ ಒಂದು ಕೈ ಬಡಿದ್ರೆ ಚಪ್ಪಡಿ ಆಗೋದಿಲ್ಲ. ನೀವೆಲ್ಲರೂ ಕೂಡ ಸಹಕಾರ ಮಾಡೋದ್ರಿಂದ ಬಹುಶಃ ಈ ಶಿಕ್ಷಣ ಸಂಸ್ಥೆ ನಡೀತಾ ಇದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳಿಂದ ನಾವು ಕೊಡೋದ್ರ ಮುಖಾಂತರ ಅವ್ರು ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ವಿ. ಹಾಗಾಗಿ ನೀವೆಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತಾ, ಬಹುಶಃ ಈ ಜ್ಞಾನಾಂತರದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ಎಲ್ಲ ಮಹನೀಯರು ಮಾತಾಡಿದ್ದಾರೆ. ನಾನು ಮತ್ತೆ ಅದನ್ನೇ ಮಾತಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ನಿಮ್ಗೆ ಗೊತ್ತು, ಹಿಂದಿನ ದಿನಮಾನಗಳಲ್ಲಿ ಶೃಂಗೇರಿಯಲ್ಲಿ ಅನೇಕ ಹಣವಂತರು ಮಕ್ಕಳುಗಳನ್ನು ಕರ್ಕೊಂಡು, ಶ್ರೀಮಂತರಿಗೆ ಮಾತ್ರ, ನಮ್ಮಂಥ ಬಡವರಿಗೆ ಹೋಗ್ತಾ ಆಗ್ತಿಲ್ಲ. ಯಾಕೆಂದ್ರೆ 10-15 ಸಾವಿರ ರೂಪಾಯಿ ಬಿಲ್ ಅಲ್ಲೇ ಮಾಡಿಬಿಡ್ತಾರೆ, ಟಿಕೆಟ್ ತಗೊಂಡು ಮಾಡಿಸ್ಬೇಕು ಪೂಜೆನ. ಹಾಗಾಗಿ ಯಾವ ಸರ್ವಸಾಮಾನ್ಯರು ಅಲ್ಲಿ ಹೋಗ್ತಿರಲಿಲ್ಲ. ಅದನ್ನು ಬಾಲಗಂಗಾಧರ ಸ್ವಾಮಿಗಳು ಒಂದೆಲ್ಲ ಯೋಚನೆ ಮಾಡಿ, ಯಾಕೆ ಶೃಂಗೇರಿ ಮಾಡುವಂಥ ಕಾರ್ಯಕ್ರಮ ನಾವೀಗ ಮಾಡಬಾರ್ದು, ಇಲ್ಲೇ ಅರ್ಚಕರು ಕರೆಸಿ ಅವರೇ ಬ್ರಾಹ್ಮಣರು ಕರೆಸಿ ತುಂಬ ಉತ್ತಮವಾಗಿ ಮಾಡಿ ಅಂತ ಸಲಹೆ ಕೊಟ್ಟರು. ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳಲ್ಲೂ ಇದನ್ನು ಅನುಚಿತವಾಗಿ ನಡೆಸ್ಕೊಂಡ್ಬಂದಿದ್ವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಬಹುಶಃ ಇದರ ಕಾರಣ ಇಷ್ಟೇ, ಅಣ್ಣ ಪ್ರಕಾಶನ ಭಾಳ ಒಳ್ಳೆ ಮಾತು ಹೇಳಿ, ಇವತ್ತು ಮಕ್ಕಳುಗಳಿಗೆ ಪ್ರಾರಂಭದಿಂದಲೇ ಅವ್ರ ಸರಿ 5 ವರ್ಷ ಹೇಳಿದ್ರು. ನಾನು 5 ವರ್ಷ ಹೇಳಕ್ಕೆ ಹೋಗೋದಿಲ್ಲ. 3 ತಿಂಗಳ ಮಗು ಮೊಬೈಲ್ ಇದ್ರೇ ನಗೋದು, 3 ತಿಂಗಳ ಮೊಬೈಲ್ ಇದ್ರೇ ಅಳೋದು ನಿಲ್ಲಿಸೋದು, ಆ ಪರಿಸ್ಥಿತಿಗೆ ಇವತ್ತು ಮಕ್ಕಳುಗಳು ಬಂದಿದ್ದಾರೆ. ಅದರಿಂದ ದಯಮಾಡಿ ಬಹುಶಃ ಈ ಪ್ರಾರಂಭದ ದಿನ ಮಕ್ಕಳುಗಳಿಗೆ ಅಕ್ಷರವನ್ನು ಶಾಸ್ತ್ರೋಕ್ತವಾಗಿ ತಿದ್ದುವುದ್ರ ಮುಖಾಂತರ, ಬರೆಸೋದ್ರ ಮುಖಾಂತರ
ಓಂಕಾರವನ್ನು, ಶ್ರೀಕಾರವನ್ನು, ಗುರುಮಂತ್ರವನ್ನು ಬರೆಸೋದ್ರ ಮುಖಾಂತರ ಮಕ್ಕಳುಗಳ ಭವಿಷ್ಯ ಉಜ್ವಲ ಆಗ್ತದೆ ಅಂತಕ್ಕಂಥದ್ದು ಶಾಸ್ತ್ರಗಳು ಹೇಳೋದು. ಹಾಗಾಗಿ ಆ ಶಾಸ್ತ್ರಕ್ಕೆ ದಯಮಾಡಿ ನಿಮ್ಮ ಮಕ್ಕಳುಗಳಿಗೆ ಯಾರು ಕೂಡ ಒತ್ತಡ ಹಾಕ್ತಾರೆ. ನೀನು ಇದನ್ನೇ ಓದು, ಇದನ್ನೇ ಮಾಡು, ಇದಕ್ಕೆ ಹೋಗು, ಹೀಗೆ ಆಗು, ಇಂಜಿನಿಯರ್ ಆಗು, ಡಾಕ್ಟ್ರೇ ಆಗು, IAS ಆಗು, KS ಆಗು ಅಂತ ದಯವಿಟ್ಟು ಯಾರು ಒತ್ತಾಯ ಮಾಡಬೇಡಿ. ಯಾಕೆಂದರೆ ಮಕ್ಕಳನ್ನು ಓದಬೇಕಾದಂಥ ಎಲ್ಲ ಪರಿಸರಗಳನ್ನು ನೀವು ಕೊಡಿ. ಅವ್ರ ಹಣೆ ಏನೇ ರೀತಿಯಲ್ಲಿ ಆಗ್ತಾರೆ. ಒಬ್ಬ ಒಳ್ಳೆ ಡ್ಯಾನ್ಸರ್ ಆದರೆ ತಪ್ಪೇನಿಲ್ಲ, ಒಬ್ಬ ದೊಡ್ಡ ಹಾಡುಗಾರರಾದರೆ ಖಂಡಿತ ಏನು ತಪ್ಪಿಲ್ಲ. ಇವತ್ತೆಲ್ಲ ನಿಮಗೆ ಗೊತ್ತಿದೆ, ಹುಲಿ ಕಾಯ್ತಿದ್ದಂಥ ಹನುಮಂತ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಇವತ್ತು ಒಂದು ಫಿಗರ್ ಆಗಿಲ್ಲ. ಹುಲಿ ಕಾಯ್ತಿದ್ದಾನಂದರೆ ಒಂದು ಹಾವೇರಿ ಒಂದು ಸಣ್ಣ ಕುಗ್ರಾಮದಲ್ಲಿ. ಹೀಗಾಗಿ ಪ್ರತಿಭೆ ಯಾರಪ್ಪನ ವಸ್ತು ಅಲ್ಲ. ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ ನಾನು ಕೇಳೋದಿಷ್ಟೇ, ಯಾವ ಕಾರಣಕ್ಕೂ ಅವರಿಗೆ ಒಲ್ಲದ ಮನಸ್ಸಿನಿಂದ ಯಾವ ವಿದ್ಯೆಯನ್ನು ಕೊಡಕ್ಕೆ ಹೋಗ್ತದೆ. ಒಂದಷ್ಟು ವರ್ಷ ಆದ್ಮೇಲೆ ಆ ತಿಳುವಳಿಕೆ ಬರ್ತದೆ. ಆದರೆ ಒತ್ತಡಕ್ಕೆ ಮಣಿದು ನೀವು ಹೀಗೆ ಆಗಬೇಕು ಅಂತ ಹೇಳಿದ್ರೆ ಮಗುಗೆ ಆಸಕ್ತಿ ಇರೋದಿಲ್ಲ. ಅವನ ಭವಿಷ್ಯ ನಾವು ಹಾಳು ಮಾಡೋದಾಗ್ತದೆ. ಅದಕ್ಕೋಸ್ಕರ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಅವನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು, ಅವನಿಗೇನು ಶಕ್ತಿ ದೇವರು ಕೊಟ್ಟಿದ್ದಾನೆ, ಯಾವ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ, ಯಾವ ರಂಗದಲ್ಲಿ ಮುಂದೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಮೆಷ್ಟು ಗೊತ್ತಿರುತ್ತೆ. ಪೋಷಕರೆಲ್ಲರೂ ಕೂಡ ಆರ್ತಿ ತಟ್ಟೆಯನ್ನು ಕೈಲಿಟ್ಕೊಳ್ಳಿ, ಬ್ಯಾಟ್ ಮೇಲೆಲ್ಲ ಇಡಕ್ಕೆ ಹೋಗ್ಬಿಡಿ, ತಟ್ಟೆ ಕೈಲಿಟ್ಕೊಳ್ಳಿ ಅಮ್ಮ. ನೋಡಿ, ಮಕ್ಕಳ ಸಮೇತವಾಗಿ ಕೈ ಇಟ್ಕೊಳ್ಳಿ. ಆ ತಟ್ಟೆಗೆ ಆರತಿಯನ್ನು ಮಾಡಬೇಕು. ಹೇಳಿ, ಹಿರಣ್ಯ ಪಾತ್ರಂ ಪೂರ್ಣಂ ದಧಾದೆ ಮದಃ ಯೋಸಾನೇತಿ ಏಕದ ಬ್ರಹ್ಮಣ ಆಯುಷ್ಯ ತೇಜೋ ದಧಾದೆ. ಓಂ ಸಾಗ್ರಹಣ್ಯೇಚ್ಛಾಯದೇವಾಂ ಜಗದಾನಂದಜ್ಞಾನೇದೆ ದ್ವಾದಶಾರತ್ನೇತನಾಮೋದೆ ದ್ವಾದಶವಾಜಾತ್ಮತ್ರಃ ಸಂವತ್ಸರಮೇವಾವೃಂಧೆ ಮೌಂಧೆ ಬಹುಧೆ ಓರ್ವೈಮುಂಜಾಃ ಓರ್ವಮೇವಾವೃಂಧೆ ಚಿತ್ರ ನಕ್ಷತ್ರಂ ಭವದೆ ಚಿತ್ರಂ ವಾನೇದತ್ಕರ್ಮ ಯದಶ್ವಮೇಧಾ ಸಪ್ರೋದ್ಯೈ ವೀಣಾಭಾನಿತಮೇ ಕೃಷ್ಣೇ ಮಹಾ ಸರಸ್ವತ್ಯೈ ನಮಃ ಪರಿವಾರ ದೇವರಾಯ ನಮಃ. ಆದುನ್ಯಂ ಸಮರ್ಪಯಾಮಿ. ನೋಡಿ, ಮೊದಲು ತಲೆಯನ್ನು ಸಾಯಿ, ನಂತರದಲ್ಲಿ ಈ ಕಲಿಯುಗದಲ್ಲಿ ನಾವು ಮಾಡ್ತಾ ಇರುವಂತಹ ಪಾಪ ಕರ್ಮಗಳು ನಾವಿಯ ಎಡಭಾಗದಲ್ಲಿ ತುಂಬುತ್ತಾ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಆ ಚೊಂಬಿನ ಮೇಲೆ ತಟ್ಟೆಯನ್ನು ಇಟ್ಕೊಳ್ಳಿ, ಕರ್ಪೂರ ತಟ್ಟೆಯನ್ನು ಚೊಂಬಿನ ಮೇಲೆ ಇಟ್ಕೊಳ್ಳಿ. ತಟ್ಟೆಯನ್ನ ತಂದೆಯ ಆಗಿರುವಂತವರು ಇಟ್ಕೊಳ್ಳಿ. ನೋಡಿ, ತಂದೆ ಆಗಿರುವಂತರು ಹೀಗೆ ತಟ್ಟೆಯನ್ನು ಇಟ್ಕೊಳ್ಳಿ. ಅಕ್ಕಿ ತಟ್ಟೆ ನೋಡಿ ಹೀಗೆ ಇಟ್ಕೊಳ್ಳಿ. ನೋಡಿ, ತಾಯಿ ಆಗಿರುವಂತರು ತೊಡೆ ಮೇಲೆ ಕುಡಿಸ್ಕೊಳ್ಳಿ. ನೋಡಿ ಅಮ್ಮ, ಮಗುವಿನ ಈ ಬೆರಳನ್ನು ಅಮ್ಮನ ನೀವು ಇಟ್ಕೊಳ್ಳಿ. ಮಗುವಿಗೆ ಸ್ಪರ್ಶ ಮಾಡಿ ತೋರುಗಳ ಜೊತೆ ಇಟ್ಕೊಂಡು ಬಳಸಬೇಕು ಸರ್. ಅದು ಕೈ ಬಳಸಿ. ಹಾಗೆ ನೋಡಿ, ಇವರೇ ಬಳಸಬೇಡಿ ಅಮ್ಮ, ಕೈ ಇಟ್ಕೊಳ್ಳಿ. ಹೇಳಿ, ಓಂ ನಮೋ ಮಹಾ ಸರಸ್ವತ್ಯೈ ನಮಃ. ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ತಂದಂತವರು ಯಾರು ಅಂದ್ರೆ ಶ್ರೀ ಮಹರ್ಷಿಯಾದಂತಹ ತ್ರಿಮೂರ್ತಿಗಳಲ್ಲಿ ಅಲ್ಲಿ ಬಂದಂತಹ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ ಬರುತ್ತದೆ ಅಂತೇಳಿ ಅದನ್ನ ಬ್ರಾಹ್ಮಣರಿಗೆ ಮಾತ್ರ ಉಪದೇಶವನ್ನು ಮಾಡಿರುವಂತದ್ದು. ಅದನ್ನ ಮನಗಂಡಂತಹ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು ಇಂತಹ ಮಠಮಾನ್ಯಗಳಲ್ಲೂ ಕೂಡ ಗ್ರಾಮೀಣದಲ್ಲಿ ಇರುವಂತಹ ಮಕ್ಕಳು ಕೂಡ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿಯನ್ನು ಕಲಿಯಲಿ ಅಂತೇಳಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಿಸಿ ನಂತರವಾಗಿ ಅವರಿಗೆ ಮಾಡ್ತಾ ತಮ್ಮೆಲ್ಲರಿಗೂ ಉಪಯುಕ್ತವಾಗಿ ಅದೇ ರೀತಿಯಾಗಿ ಆಗಬೇಕೆಂದು ಗುರುಗಳ ಅನುಗ್ರಹದಿಂದಾಗಿ ಮಾಡ್ತಾ ಇರುವಂತದ್ದು. ಹೇಳಿ, ವಿದ್ಯಾಭ್ಯಾಸವನ್ನು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಮೊಬೈಲಿಂದ ದೂರ ಇಡಿಸ್ತಕ್ಕಂಥ ಕೆಲಸ ಮಾಡಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರತಿ ಮನೆಗಳಲ್ಲಿ ಪುಟ್ಟ ಮಕ್ಕಳು
ಇನ್ನೂ ಒಂದು 5 ವರ್ಷ ಕೂತಿರಲ್ಲ, ಅವರಾಗಲೇ ಮೊಬೈಲ್ ಗೀಡನ್ನು ಹೆಚ್ಚಿಸ್ಕೊಂಡಿರ್ತಾರೆ. ಅದಕ್ಕೆ ಕಾರಣ ಏನು? ನೀವು ಊಟ ಮಾಡಬೇಕಾದ್ರೆ ಮೊಬೈಲ್ ಕೊಡ್ತೀರಾ, ಅವ್ರೇನಾರು ಹತ್ತಿರ ಮೊಬೈಲ್ ಕೊಡ್ತೀರಾ, ಅವ್ರೇನಾದ್ರು ರಚ್ಚೆ ಹಿಡ್ಕೊಂಡು ಕೂತ್ಕೊಂಡ್ರೆ ಆಟ ಆಡ್ಸೋಕ್ಕೆ ಮೊಬೈಲ್ ಕೊಡ್ತೀರಾ. ಅದು ಏನಾಗುತ್ತೆ, ಅದು ಮುಂದುವರೆದು ಆ ಮೊಬೈಲ್ ಇಲ್ದೇ ಅವ್ರ ಜೀವನ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋಗ್ತದೆ. ಇದು ನಿಜಕ್ಕೂ ಅವರ ವ್ಯಕ್ತಿತ್ವಕ್ಕೆ, ಓದಲಿಕ್ಕೆ ಬರೀಲಿಕ್ಕೆ ಒಂದು ಧಕ್ಕೆ ಆಗ್ತದೆ. ಇದನ್ನು ಗಂಭೀರವಾಗಿ ತಗೋಬೇಕು ಪ್ರತಿಯೊಬ್ಬ ಪೋಷಕರು. ಇದ್ರ ಜೊತೆಗೆ ಒಂದು ದಿವಸ ಭಾರಿ ನೋವಿನ ವಿಚಾರ ಅಂತ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಏನು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತೀರ, ಎಲ್ಲ ಮಾಡ್ತೀರ, ಆಮೇಲೆ ಕೊಡಿಸದೇ ಇರಲಿ. ಈ ಇವತ್ತಿನ ಪ್ರಪಂಚದಲ್ಲಿ ತಂದೆ ತಾಯಿಗಳಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಕ್ಕಳು ಮಾಡ್ತಾರೆ. ಭಾರಿ ನೋವಿನ ಸಂಗತಿ. ಒಂದು ಗ್ರಾಮವನ್ನು ತೆಗೆದುಕೊಂಡ್ರೆ ಅದರಲ್ಲಿ 75 ಭಾಗ ತಂದೆ ತಾಯಿಗೆ ವಯಸ್ಸಾದಂಥ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಆ ಮಕ್ಕಳುಗಳು ಏನು ಅವ್ರನ್ನ ಹೆತ್ತು ಹೊತ್ತು ಪಾಲನೆ ಮಾಡಿ ಪೋಷಣೆ ಮಾಡಿ ಮದುವೆ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟಂಥ ತಂದೆ ತಾಯಿಗಳಿಗೆ ಅವರ ವಯಸ್ಸಾದಂಥ ಕಾಲದಲ್ಲಿ ವೃದ್ಧಾಪ್ಯದಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟು ಅವ್ರನ್ನ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಇವತ್ತಿನ ಜನ ಇವತ್ತು ಹಳ್ಳಿಗಳಲ್ಲಿ ಆಗಲಿ ಎಲ್ಲಾದರೂ ಆಗಲಿ ಮಾಡ್ದೇ ಇರ್ತಕ್ಕಂಥದ್ದು ಭಾರಿ ನೋವಿನ ಸಂಗತಿ. ಇದನ್ನು ದಯಮಾಡಿ ಇದನ್ನು ದೊಡ್ಡದಾಗಬೇಕು, ತಂದೆ ತಾಯಿಗಳಿಗೆ ಆಶ್ರಯದಾತ್ರ ಆಗಬೇಕು. ಅವರು ನಿಮ್ಮನ್ನು ಬೆಳೆಸಿರ್ತಕ್ಕಂಥದ್ದೇ. ಇವತ್ತು ನನ್ನ ಅನುಭವದಲ್ಲಿ ನಾನು ಹೇಳ್ತಕ್ಕಂಥದ್ದು, ನಾನು ನೋಡಿರ್ತ ಕೊನೆಯವರೆಗೂ ನೋಡಿಕೊಂಡು ಬದುಕ್ತಾರೆ. ಜೊತೆಗೆ ಸಮಾಜದಲ್ಲಿ ಕೆಡುಕನ್ನು ಮಾಡ್ತಾನೆ, ಕೆಟ್ಟದನ್ನು ಬಯಸ್ತಾನೆ, ಒಳ್ಳೆಯದನ್ನು ಮಾಡ್ಕೊಂಡು ಹೋಗಿರ್ತಾನೆ. ಅವರಿಗೆ ದೇವರು ಯಾವತ್ತಿದ್ರೂ ಕಾಪಾಡಿ ಒಳ್ಳೇದು ಮಾಡ್ಕೊಡ್ತಾನೆ. ಅದೇ ಇದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡವ್ರಿಗೆ ಒಂದಲ್ಲ ಒಂದು ದಿವಸ ಆ ಪರ್ವತಕ್ಕೆ ತೊಂದರೆ ಕೊಡ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಇದು ಆಗಬಾರ್ದು. ಅದರಿಂದ ಒಳ್ಳೆತನದಲ್ಲಿ ಹೋಗ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಜೊತೆಗೆ ಮಕ್ಕಳು ಇವತ್ತು ಭಾರಿ ಸಂತೋಷ ಕೊಡ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಕೇಂದ್ರೀಯ ಸಿಲೆಬಸ್ಸನ್ನು ಕೊಡಿಸೋದ್ರ ಮುಖಾಂತರ ಜೊತೆಗೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ರಾಮಕೃಷ್ಣ ಅವರು ಮಾತಾಡ್ತಕ್ಕಂಥದ್ದು. ನಿಜಕ್ಕೂ ಇಲ್ಲಿ ಅವರು ಕಾರ್ಯದರ್ಶಿಗಳಾಗಿ ತುಂಬ ಗಂಭೀರವಾಗಿ ಈ ವಿದ್ಯಾರ್ಥಿನಿಯನ್ನು ಗಂಭೀರವಾಗಿ ತೆಗೆದುಕೊಂಡು ಮಕ್ಕಳಿಗೆ ಉತ್ತಮ ಫಲಿತಾಂಶವನ್ನು ಕೊಡಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾದ ಒಂದು ವಿಚಾರ. ಇದು ಹಾಗೆ ಮುಂದುವರಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು, ಇದ್ರ ಜೊತೆಗೆ ಇವತ್ತು ದಿವಸ ಏನೋ ಒಂದು ಮಾಲಿನ್ಯ ವಿಶ್ವ ಪರಿಸರ ಆಚರಣೆ ಅಂಗವಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ಗಿಡ ನೆಡೆಸ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಮುಂದೆ ಒಂದು ಸಾಂಕೇತಿಕವಾಗಿ ಆಗೋದಲ್ಲ. ಇದು ಅರ್ಥಪೂರ್ಣವಾಗಿ ಈಗ ಹಿಂದೆ ನಾವು ನೆನೆಸ್ಕೊಂಡ್ರೆ, ಈಗ ಒಂದು 50 ವರ್ಷಗಳ ಹಿಂದಕ್ಕೆ ನಾವು ಹೋದರೆ, ನಾವು ನಮ್ಮ ಬಾಲ್ಯಾವಸ್ಥೆಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿದೆ ಅವರ ಜಮೀನುಗಳಲ್ಲಿ ಒಂದು ಮಾರು ಅಗಲಿಕ್ಕೆ ಬದಲಾಗ್ತದೆ. ಆ ಬದಿನಲ್ಲಿ ಮೇವುಗಳನ್ನು ದನಗಳು ಮೇಯಿಸ್ತಕ್ಕಂಥದ್ದು, ಮತ್ತು ಮರಗಿಡಗಳು ದೊಡ್ಡದಾಗಿ ಬೆಳೆದಿರ್ತಕ್ಕಂಥದ್ದು, ಮತ್ತು ಸಾಲು ರಸ್ತೆಗಳಲ್ಲಿ ಮರಗಳಿರ್ತಕ್ಕಂಥದ್ದು. ಇವತ್ತು ನೀವು ಯಾವ ರಸ್ತೆ ನೋಡಿ ಮರಗಳೇ ಇಲ್ಲ, ಎಲ್ಲ ಮರಗಳೇ ಇಲ್ಲ. ಯಾವ ಭೂಮಿನಲ್ಲಿ ನೋಡಿ ಮರಗಳೇ ಇಲ್ಲ. ಹೀಗಾಗಿ ಇವತ್ತು